ನಮಸ್ಕಾರ. ದೈವದೇವರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಇವತ್ತಿನ ನಮ್ಮ ದೈವದೇವರು ವಿಶೇಷ ಕಾರ್ಯಕ್ರಮದಲ್ಲಿ ಮಹತೋಬಾರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಳದ ವಿಶೇಷತೆಯ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಈ ದೇವಳದ ಬಗ್ಗೆ ಮಾಹಿತಿನ ನೀಡಲಿಕ್ಕೆ ನಮ್ಮ ಜೊತೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ಹಲವು ಹುದ್ದೆಗಳನ್ನು ನಿರ್ವಹಿಸಿ ಈಗ PRO ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸರಳ ಸಜ್ಜನ ವ್ಯಕ್ತಿ ಅಂತಲೇ ಹೆಸರುವಾಸಿಯಾಗಿರುವಂತಹ ಬಿ ಜಯರಾಮ್ ರಾವ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಈಗ ಮೊದಲನೇದಾಗಿ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳಿದ ಕೂಡಲೇ ತುಂಬ ಜನರು ಅಂದರೆ ಬೇರೆ ಬೇರೆ ಊರುಗಳಿಂದ ಇರ್ಬೋದು, ಬೇರೆ ರಾಜ್ಯಗಳಿಂದ ಇರ್ಬೋದು, ದೇವಸ್ಥಾನಕ್ಕೆ ಬರುವಂಥದ್ದು, ಹಲವಾರು ಹರಕೆಗಳನ್ನು ತೀರಿಸುವಂಥದ್ದು, ಅವ್ರದ್ದು ಕಷ್ಟಗಳನ್ನು ದೇವರ ಹತ್ರ ಹೇಳ್ಕೊಂಡು ಸೇವೆಯನ್ನು ಕೊಟ್ಟು ಕೆಲವರು ಅಲ್ಲೇ ಕೂತು ಅಲ್ಲೇ ಒಂದು ದಿವಸ ಕೂತ್ಕೊಂಡು ಪೂಜೆ ಮಾಡಿಸಿ ತುಂಬ ಕಡೆಗಳಿಂದ ಭಕ್ತಾದಿಗಳು ಬರುವಂಥದ್ದು. ಆದರೆ ಆ ದೇವಳದ ವಿಶೇಷತೆಯ ಬಗ್ಗೆ ನಿಮ್ಮ ಬಾಯಲ್ಲಿ ಕೇಳುವಂಥದ್ದು, ಅಂದರೆ ಆ ದೇವಳದ ಬಗ್ಗೆ ವಿಶೇಷತೆಗಳಿರ್ಬೋದು, ಅಲ್ಲಿನ ಕಾರಣಿಕದ ಬಗ್ಗೆ. ಸುಬ್ರಹ್ಮಣ್ಯ ಕ್ಷೇತ್ರವು ಒಂದು ನಾಗಾರಾಧನೆಗೆ ಪ್ರಾಮುಖ್ಯವಾದ ದೇವಸ್ಥಾನವಾಗಿರ್ತದೆ. ಇಲ್ಲಿ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ರಯ ಬಲಿ ಅಥವಾ ಇನ್ನಿತರ ಸೇವೆಗಳೆಂದರೆ ಈ ಉತ್ಸವಗಳೆಲ್ಲ ನಡೀತದೆ. ಈಗಿನ ಟೈಮಲ್ಲಿ ಅದನ್ನೆಲ್ಲ ಮಾಡಿಸ್ಕೊಳ್ಬೋದು. ಪ್ರಾರ್ಥನೆ ಅಂತ ಇದೆ. ಪ್ರಾರ್ಥನೆಯಲ್ಲಿ ನಮ್ಮ ಬೇಡಿಕೆ ಏನುಂಟು ಅದನ್ನು ಕೇಳ್ಕೊಳ್ಳೋದು. ಅದರಲ್ಲಿ ಅವರಿಗೆ ನಮ್ಮ ಅರ್ಚಕರು ಯಾವ ಪರಿಹಾರ ಹೇಳ್ತಾರೆ ಅದನ್ನು ಮಾಡ್ಕೊಂಡು ಬಂದರೆ ಒಳ್ಳೆಯದು, ಕಷ್ಟ ಪರಿಹಾರ ಆಗ್ತದೆ. ಮೊದಲಾಗಿ ಕುಮಾರಧಾರೆಯಲ್ಲೇ ಸ್ನಾನ ಮಾಡಿ ಬಂದರೆ, ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಕುಮಾರಧಾರ ನದಿಯಲ್ಲೇ ಸ್ನಾನ ಮಾಡಿಕೊಂಡು ಬಂದರೆ ಅಲ್ಲಿ ಅದು ತೀರ್ಥ ಸ್ನಾನ ಆಗ್ತದೆ. ಅದು ಪ್ರಾಮುಖ್ಯವಾಗಿದೆ. ಆಮೇಲೆ ಮೂಲ ಪ್ರಸಾದ ಅಂತ ಇದೆ, ಮೃತಿಗೆ ಮಣ್ಣು ಪ್ರಸಾದ. ಅದನ್ನು ಒಂದು 12 ದಿವಸ ನಾವು ಶುದ್ಧದಲ್ಲಿ ತೆಗೆದುಕೊಂಡ್ರೆ ಯಾವ ಚರ್ಮರೋಗವು ಅಥವಾ ಇನ್ನಿತರ ರೋಗಗಳಿಗೂ ಉತ್ತಮ ವಾಸಿಯಾಗಿರ್ತದೆ. ಆಮೇಲೆ ಕುಜದೋಷ, ರಾಹುದೋಷಗೆಲ್ಲ ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಇದೆಲ್ಲ ಮಾಡ್ಬೋದು. ಅಲ್ಲ, ಕಾಲಸರ್ಪ ದೋಷಕ್ಕಂತೇಳಿ ನಮ್ಮಲ್ಲಿ ಬರ್ತಾರೆ. ಆದರೆ ಅದಕ್ಕೆ ಸಮಸ್ಯೆ ಪೂಜೆ ಅಂದರೆ ಆಶ್ಲೇಷ ಬಲಿ ಮಾತ್ರ. ಸರ್, ಈಗ ನೀವು ಆಲ್ರೆಡಿ ಹೇಳಿದಾಗೆ ಬೇರೆ ಬೇರೆ ಸೇವೆಗಳ ಬಗ್ಗೆ ಹೇಳಿದ್ರಿ, ಅದೇ ರೀತಿ ಆ ದೇವಳದ ಕಾರಣಿಕದ ಬಗ್ಗೆನೂ ಹೇಳಿದ್ರಿ. ಆದರೆ ಹೆಚ್ಚಾಗಿ ಭಕ್ತರು ಬಂದು ಅಲ್ಲಿ ಒಂದು ಸೇವೆಯನ್ನು ಜಾಸ್ತಿ ಕೊಡುವಂಥ ಸೇವೆ ಯಾವುದು ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ನಾಗಪ್ರತಿಷ್ಠೆ ಮತ್ತು ಆಶ್ಲೇಷ ಬಲಿ ಸೇವೆಗಳನ್ನು ಜಾಸ್ತಿಯಾಗಿ ಕೊಡ್ತಾರೆ. ಆಶ್ಲೇಷ ನಕ್ಷತ್ರದ ವಿಪರೀತ ಭಕ್ತಾದಿಗಳು ಬರ್ತಾರೆ, ಆ ದಿನ ಜಾಸ್ತಿ ಆಗುತ್ತೆ. ಓಕೆ ಸರ್, ಈಗ ನೀವಿಲ್ಲಿ ತುಂಬ ವರ್ಷಗಳಿಂದ ಬೇರೆ ಬೇರೆ ಹುದ್ದೆಗಳನ್ನು ನಿರ್ವಹಿಸಿ ಈಗ PRO ಆಗಿ ಕೆಲಸ ಮಾಡ್ತಿರುವಂಥದ್ದು, ಅಂದರೆ ಎಷ್ಟು ವರ್ಷಗಳಿಂದ ದೇವಳದಲ್ಲಿ ಸೇವೆ ಮಾಡ್ತಿದ್ದಾರೆ ಅಥವಾ ಯಾವ್ಯಾವ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ? ನಾನು 33 ವರ್ಷದಿಂದ, ಅಂದರೆ 91ನೇ ಇಸವಿಯಿಂದ ಈ ದೇವಳಕ್ಕೆ ಸೇರಿಕೊಂಡಿದ್ದೇನೆ. ನಮ್ಮ ದೇವಸ್ಥಾನದ ಲಾಡ್ಜ್ಗಳಲ್ಲಿ ಮತ್ತು ಸ್ಟೋರ್ ಅಂದರೆ ಜಮ ಪ್ರಯಾಣ, ಇನ್ನಿತರ ಈ ಕಚೇರಿಯಲ್ಲಿ ಕ್ಯಾಶರ್ ಆಗಿ ಸ್ವಲ್ಪ ಅದು ಹೀಗೆ ಯಾರಾದರೂ ರಾಜ್ಯದಲ್ಲಿ ಹೋದಾಗ ಮಾಡ್ತಿದ್ದೇನೆ. ಹೆಚ್ಚಿಗೆ ಈಗ ಅಂದರೆ 8-9 ವರ್ಷದಿಂದ 8 ವರ್ಷದಿಂದ PRO ಆಗಿ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. 8-9 ವರ್ಷಗಳಿಂದ PRO ಆಗಿರೋದು. 8 ವರ್ಷದಿಂದ ಅಂದರೆ ಬೇರೆ ಬೇರೆ ಎಲ್ಲ ರೀತಿಯಾದಂಥ ಅನುಭವಗಳನ್ನು ಕೂಡ ಇದೆ, ಎಲ್ಲ ವಿಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀರಾ. ಆದರೆ ನಿಮ್ಮ ಬಗ್ಗೆ ಹೇಳಿದಾಗ, ಈಗ ಜಯರಾಮ್ ರಾವ್ ಅಂತ ಹೇಳಿದಾಗ ಮೊದಲಾಗಿ ಎಲ್ಲರೂ ಹೇಳುವಂಥದ್ದು ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಅಥವಾ ಅವ್ರು ಮಾತಾಡೋ ರೀತಿ ಇರ್ಬೋದು, ಅಥವಾ ಅವರ ಹತ್ರ ಮಾತಾಡಿದಾಗ ನಮಗೆಲ್ಲ ಒಂದು ಕಡೆ ಖುಷಿ ಆಗ್ತದೆ. ತುಂಬ ಸರಳವಾಗಿರುವಂಥವ್ರು, ಯಾವುದೇ ಒಂದು ಕಪ್ಪು ಚುಕ್ಕೆ ಕೂಡ ಇಲ್ಲದಂಥ, ಇಷ್ಟು ವರ್ಷ ದೇವಳದಲ್ಲಿ ಕೆಲಸ ಮಾಡಿದ್ರು ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ವ್ಯಕ್ತಿ ಅಂತ ಹೇಳ್ತಾರೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಹೇಗೆ ಸಾಧ್ಯ ಅಂತ? ದೇವರ ಸೇವೆ ಜನಾರ್ದನ ಸೇವೆ. ಹೌದು. ಆದ್ದರಿಂದ ನಾವು ಯಾವ ಬರುವ ಭಕ್ತಾದಿಗಳಿಗೂ ಒಂದು ಅವರನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ, ಅಂದರೆ ಇಂಥ ಮಾಹಿತಿ ಎಲ್ಲ ಕೊಟ್ಕೊಂಡು ಏನೋ ಕಷ್ಟ ಅಂತ ಬಂದಿರ್ತಾರೆ, ಅವರಿಗೆ ನಾವು ಮಾಡುವಂಥ ಸೇವೆಯಲ್ಲಿ 90% ಅವರಿಗೆ ಇದ್ದೇ ಇರ್ತದೆ, 10% ನಮಗಿರ್ತದೆ. ಅದು ಹೌದಲ್ಲ? ಹಾಗೆ ಅದನ್ನು ನಾವು ಜನರೇ ಹೇಳಬೇಕು ಹೊರತು ನಾವು ಸಜ್ಜನ ವ್ಯಕ್ತಿಗಳಂತ ಜನರೇ ಹೇಳಬೇಕು. ನಾವು ತೀರ್ಮಾನ ಮಾಡೋದಲ್ಲ. ಅಂದ್ರೆ ಜನರ ಮಾತುಗಳನ್ನ ನಾವು ಹೇಳಿರೋದು. ಹೇಗೆ ಸಾಧ್ಯ ಇದು? ಅಂದ್ರೆ ತುಂಬಾ ಪ್ರೆಷರ್ ಇರ್ತದೆ. ಅದೇ ನಾವು ಈಗ ಯಾವಾಗ್ಲೋ ಒಂದ್ಸಲ ದೇವಸ್ಥಾನಕ್ಕೆ ಬಂದಾಗ ಕೂಡ, ದೇವರಿಗೆ ನಾವೊಂದು ಸೇವೆ ಮಾಡ್ಲಿಕ್ಕೆ ಬಂದ್ರು ಕೂಡ ಅಲ್ಲಿ ತುಂಬಾ ಇರುವಂತ ಪ್ರೆಷರ್ಗಳಿರ್ಬೋದು, ತುಂಬಾ ಜನ ಸಂದಣಿ ಇರ್ಬೋದು, ಅಥವಾ ತುಂಬಾ ಅಂದ್ರೆ ಕೆಲವೊಂದು ಟೈಮ್ನಲ್ಲಿ ತುಂಬಾ ಪ್ರೆಷರ್ ಇರ್ತದೆ. ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಾಗಲೂ ಕೂಡ ಜನರ ಹತ್ರ ಅಷ್ಟು ಸಿಂಪಲ್ ಆಗಿ ಅಥವಾ ಅಷ್ಟು ಒಳ್ಳೆ ರೀತಿಯಲ್ಲಿ ಮಾತಾಡುವಂಥದ್ದು ತುಂಬಾ ಕಷ್ಟ ಅಂತ. ಆದ್ರೆ ನಿಮ್ಗೆ ಹೇಗೆ ಸಾಧ್ಯ ಆಯ್ತು? ಅದೇ ನಾವು ಅಭಿಪ್ರಾಯ ಪ್ರಕಾರ ಜನರಿಗೆ ನಾವು ತಪ್ಪು ಮಾಹಿತಿ ಕೊಡಬಾರ್ದು. ಏನು ಇಂಥ ಸೇವೆ ಆಗುತ್ತೆ ಅಂತ ಹೇಳೋದಕ್ಕೆ ಏನು ನಮಗೆ ಕಷ್ಟ ಅಲ್ಲ.
ಸರ್, ಈಗ ಅದೇ ರೀತಿ ಈಗ VIP ಗಳು ಬಂದಾಗಿರ್ಬೋದು, ಮಾಮೂಲಿ ದೇವಳದಲ್ಲಿ ಸೇವೆ ಮಾಡೋದಕ್ಕೂ ಈ ಜಾತ್ರೆ ಟೈಮಲ್ಲಿ ಅಥವಾ ಈ ಷಷ್ಠಿ ಟೈಮ್ನಲ್ಲಿ ಇರ್ಬೋದು, ಅಥವಾ VIP ಗಳು ಬಂದಾಗ, ಅಥವಾ ಯಾವುದೋ ಒಂದು ಮಂತ್ರಿಗಳಿರ್ಬೋದು, ಏನು VIP ಗಳು ಬಂದ ಟೈಮಲ್ಲಿ ತುಂಬ ಅಂದರೆ ಅಲ್ಲಿ ಅಧಿಕಾರಿಗಳಿರುವಂಥದ್ದು ಜಾಸ್ತಿ ಅಥವಾ ಸ್ಟ್ರಿಕ್ಟ್ ಆಗಿರುವಂಥದ್ದು, ಆ ಟೈಮಲ್ಲಿ ನೀವು ಯಾವ ರೀತಿ ಪ್ರೆಷರ್ ಇರ್ತದೆ, ವರ್ಕ್ ಪ್ರೆಷರ್ ನಿಮಗೆ ಯಾವ ರೀತಿ ಇರುತ್ತೆ? ನಾವು ಮೊದಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತೇವೆ. ಯಾಕಂದರೆ ಅವರಿಗೆ ಯಾವುದೇ ಉಪಚಾರ ಯಾವುದೇ ಇದ್ದಿದ್ದನ್ನು ಮೊದಲೇ ವ್ಯವಸ್ಥೆ ಮಾಡ್ಕೊಂಡಿರ್ತೇವೆ. ನಮ್ಮ ಜೊತೆಯಲ್ಲಿದ್ದವರಿಗೆ ನಾವು ಹೇಳಿಕೊಂಡು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿಕೊಂಡು ನಾವು ಅವರನ್ನು ಕರ್ಕೊಂಡು ಬರ್ತೀವಿ. ಒಳಗಡೆ ಸೆಕ್ಯೂರಿಟಿ ಜನರನ್ನು ಕರ್ಕೊಂಡು ಬರ್ತೇವೆ. ಸೆಕ್ಯೂರಿಟಿ ಇರ್ತಾರೆ, ಅವರನ್ನು ಅವರ ಜೊತೆಗೆ ನಾವು ಕರ್ಕೊಂಡು ಬರ್ತೇವೆ. ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಹೋಗ್ತೇವೆ. ಅಂದರೆ ಅವರಿಗೆ ಬಂದೋಬಸ್ತ್ ಇದ್ದ ಟೈಮಲ್ಲಿ ಆ ಟೈಮಲ್ಲಿ ಬೇರೆ ಭಕ್ತಾದಿಗಳು ಕೂಡ ಇರ್ತಾರೆ, ಅವರ ಒಂದು ಸೇವೆ ಮಾಡಲಿಕ್ಕೂ ಕೂಡ ಅವ್ರು ಬಂದಿರ್ತಾರೆ. ಅವರನ್ನು ಕೂಡ ನೀವು ಮ್ಯಾನೇಜ್ ಮಾಡಬೇಕು. ಇವ್ರ ಹತ್ರ ಕೂಡ ಅಂದರೆ ಆ ಟೈಮಲ್ಲಿ ಅವರಿಗೆ ಏನೊಂದು ಭಕ್ತಾದಿಗಳಿಗೆ ನಾವು ಕಾಯ್ತಾ ಇರ್ತೇವೆ ಅನ್ನುವಂಥದ್ದು ಆ ಒಂದು ಕಿರಿಕಿರಿ ಟೈಮಲ್ಲಿ ಏನು ನಿಮ್ಮ ಹತ್ರ ಹ್ಯಾಂಡಲ್ ಮಾಡಿರ್ಬೋದು. ಇಲ್ಲ ಅಂಥದ್ದೇನು ನಾವು ಜನರನ್ನು ಬೇಡ ಈ ಟೈಮಿಗೆ ಬರಬೇಡಿ ಬೇಡ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಅವರು ಭಕ್ತಾದಿಗಳಾಗಿ ಬಂದದ್ದು. ಇವರು VIP ಆದ್ರೂ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳೇ ಆಗಿರ್ತಾರೆ ಹೊರತು. ಆದರೆ ಆ ಟೈಮಲ್ಲಿ ನಿಮಗೆ ವರ್ಕ್ ಪ್ರೆಷರ್ ಎಷ್ಟಿರುತ್ತೆ ಅನ್ನುವಂಥದ್ದು? ಅಂದರೆ ನಮಗೆ ಅಂದರೆ ನಾವು ಇವರನ್ನು ಸಾಧಾರಣ ಉನ್ನತ ಇದರಲ್ಲಿ ನೋಡ್ಕೊಂಡೇ ಹೋಗಬೇಕಾಗುತ್ತೆ. ಆದರೂ ಭಕ್ತಾದಿಗಳಿಗೆ ಯಾವುದು ತೊಂದರೆ ಆಗದ ರೀತಿಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಅದನ್ನು ಇದು ಮಾಡ್ತೀವಿ. ಸರ್, ಈಗ ನೀವು ತುಂಬ ವರ್ಷಗಳಿಂದ ದೇವಸ್ಥಾನದಲ್ಲಿ ಕೆಲಸ ಮಾಡೋದು, ನೀವು ಆಗಲೇ ಹೇಳಿದ ದೇವರ ಸೇವೆ ಮಾಡ್ತಾ ಇದ್ದೇವೆ ನಾವು, ಅಂದರೆ ಅಲ್ಲಿಗೆ ಏನೋ ಒಂದು ಸಂಬಳ ತಗೊಳ್ತಾ ಇದ್ದೇವೆ, ಅದಕ್ಕೆ ಬೇಕಾದಂಥ ಸೇವೆನ ಮಾಡ್ತೇವೆ. ಭಕ್ತರಿಗೆ ಏನಾದರೂ ನಮ್ಮ ಒಳ್ಳೆ ರೀತಿಯಲ್ಲಿ ನಾವು ಅವರನ್ನು ಮಾತಾಡಿಸಿದ್ರೆ ಅಲ್ಲಿ ಅವರಿಗೆ ಸಿಗುವಂಥ ಪುಣ್ಯದಲ್ಲಿ 90% ಅವರಿಗೆ ಸಿಕ್ಕಿದ್ರೆ 10% ನನಗೆ ಸಿಗ್ತದೆ ಅನ್ನುವಂಥದ್ದು. ಆದರೆ ನಿಮಗೆ ಆ ಕೆಲಸದಲ್ಲಿ ತುಂಬ ತೃಪ್ತಿ ಇದೆ ಅನ್ನುವಂಥದ್ದು. ಅಂದರೆ ಎಷ್ಟು ಖುಷಿ ಇದೆ ನೀವು ಒಂದು ದೇವಳದಲ್ಲಿ ಕೆಲಸ ಮಾಡೋದು ಅಂತ? ತುಂಬ ಖುಷಿ ಇದೆ. ಅಂದರೆ ಯಾವ ರೀತಿ ಅಂದರೆ ಈಗ ನಿಮಗೆ ಬೇರೆ ಎಲ್ಲ ಕೆಲಸಗಳಿಗಿಂತಲೂ ಕೂಡ ಒಂದು ದೇವಳದಲ್ಲಿ ಕೆಲಸ, ಎಷ್ಟೋ ಬೇರೆ ಬೇರೆ ಊರುಗಳಿಂದೆಲ್ಲ ಅಲ್ಲಿಗೆ ಬರ್ತಾ ಇರ್ತಾರೆ, ತಮ್ಮ ಕಷ್ಟನ ಅದು ಒಂದ್ಸಲ ಆದರೂ ನಾನು ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅಂತ ಎನ್ಸ್ಕೊಂಡವ್ರು ಕೂಡ ಇರ್ತಾರೆ. ಆದರೆ ನೀವು ಪ್ರತಿದಿನ ಆ ದೇವಳದೊಳಗೆ ಇರುವಂಥದ್ದು ನಿಮ್ಗೆ ಎಷ್ಟು ಖುಷಿ ಇದೆ? ಅದು ಖುಷಿ ತುಂಬ ಚೆನ್ನಾಗಿದೆ. ಆದರೆ ಆ ಶ್ರೀ ದೇವಸ್ಥಾನದಲ್ಲಿ ಕರ್ತವ್ಯ ಮಾಡಬೇಕು ಅಂತೇಳಿ ದೇವರೇ ಕರ್ಕೊಂಡು ಆದಮೇಲೆ ನಾವು ಅದರ ಬಗ್ಗೆ ಹೆಚ್ಚಿಗೆ ಹೇಳ್ಬೇಕು ಇಲ್ಲ. ಸರ್, ಈಗ ನೀವು ಆಗಲೇ ಹೇಳಿದಾಗೆ ನಿಮಗೆ ವರ್ಕ್ ಮನೆಯದ್ದು ಕೆಲಸನೇ ಬೇರೆ ಅಥವಾ ಮನೆ ಒತ್ತಡಗಳನ್ನು ನಾನು ಕೆಲಸದ ಒತ್ತಡಕ್ಕೆ ಮಿಕ್ಸ್ ಮಾಡೋದಿಲ್ಲ, ಅದೇ ಬೇರೆ ಇದೇ ಬೇರೆ ಅಂತ ಹೇಳ್ತೀರಿ. ಈಗ ಎಲ್ಲ ವರ್ಗದ ಭಕ್ತಾದಿಗಳು ಕೂಡ ಅಲ್ಲಿ ಬರ್ತಾರೆ, ಎಲ್ಲ ಮನಸ್ಥಿತಿಯವರು ಇರ್ಬೋದು ಅಥವಾ ಬೇರೆ ಬೇರೆ ಊರುಗಳಿಂದ ಇರ್ಬೋದು, ಅವ್ರದ್ದಲ್ಲಿದ್ದ ಆಚಾರ ವಿಚಾರಗಳಿರ್ಬೋದು, ಸಂಸ್ಕೃತಿಗಳಿರ್ಬೋದು, ಬೇರೆ ಬೇರೆ ಆಗಿರ್ತದೆ. ಆದರೆ ಅಲ್ಲಿ ಬಂದಾಗ ಅವ್ರು ಯಾವ ರೀತಿ ಆಗಿರ್ತಾರೆ ಅಥವಾ ಏನಾದರೂ ನಿಮಗೆ ಇಂಥವರನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ನಮಗೆ ಕೆಲವೊಂದು ಟೈಮಲ್ಲಿ ತುಂಬ ಪ್ರೆಷರ್ ಇರುವಂಥದ್ದು, ಯಾಕಂತೇಳಿದ್ರೆ ಎಲ್ಲರೂ ಹೇಳುವ ರೀತಿ ನೀವು ಸರಳ ಸಜ್ಜನ ವ್ಯಕ್ತಿ ಅಂತ ನಾನು ಆಗಲೇ ಹೇಳಿರುವಂಥದ್ದು, ಅಂಥವರ ಜೊತೆನೂ ಕೂಡ ನೀವು ಅದೇ ಒಂದು ನಿಮ್ಮದೊಂದು ಗುಣನ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು ಸುಲಭದ ಕೆಲಸ ಅಲ್ಲ. ಅದರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಈಗ ಹಲವಾರು ಸ್ಥಳಗಳಿಂದ ಭಕ್ತಾದಿಗಳು ಬರ್ತಾರೆ, ಆದರೆ ಒಬ್ಬೊಬ್ಬರದ್ದು ಒಂದೊಂದು ಥರ ಮನಸ್ಸಿರ್ತದೆ. ಕಡೆದಾಗಿ ಅವ್ರು ತೋರಿಸುವಂಥದ್ದು ಭಕ್ತಿ ಆದರೂ ಕೂಡ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿ ಇರ್ತದೆ. ಆದರೆ ಅವರು ಎಷ್ಟೋ ಏನು ಅಭಿಪ್ರಾಯಗಳು ನಾವು ಇಂಥಲ್ಲಿ ಹೀಗೆ ಇಂಥಲ್ಲೆಲ್ಲ ಹೇಳಿ ಅವರನ್ನು ಕರೆದುಕೊಂಡು ಹೋಗ್ತೇವೆ ಅಥವಾ ಸೂಚನೆ ಕೊಡ್ತೇವೆ, ಇಂಥಲ್ಲಿ ಹೋಗಿ ಈ ರೀತಿ ಮಾಡಿ ಅಂತೇಳಿ ಸೂಚನೆ ಕೊಡ್ತೇವೆ ನಾವು. ಸರ್, ಈಗ ನೀವು ನಿಮ್ಮ ಒಂದು ಕೆಲಸದ ಬಗ್ಗೆ ಹೇಳಿದ್ರಿ, ನೀವು ಕಾರ್ಯನಿರ್ವಹಿಸ್ತಿರುವಂಥ ದೇವಳದ ಬಗ್ಗೆ ಹೇಳಿದ್ರಿ, ಅಲ್ಲಿನ ನಿಮ್ಮ ಕೆಲಸದ ಬಗ್ಗೆ ನೀವು ಮಾತಾಡಿದ್ರಿ. ಅದೇ ರೀತಿ ಈಗ ನಿಮ್ಮ ಪರ್ಸ್ನಲ್ ಲೈಫ್ನ ಬಗ್ಗೆ ಮಾತಾಡೋದು ಅಂತಂದರೆ ನಿಮ್ಮ ಕುಟುಂಬ ಇರ್ಬೋದು, ನಿಮ್ಮ ಮನೆತನದ ಬಗ್ಗೆ ಇರ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಅಂದರೆ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ? ಆದರೆ ಅವರ ಸಪೋರ್ಟ್ ಇಲ್ಲದೆ ನೀವು ಇಷ್ಟು ವರ್ಷ ಇಲ್ಲಿ ಕಾರ್ಯನಿರ್ವಹಿಸಲಿಕ್ಕೂ ಆಗೋದಿಲ್ಲ. ಮನೆಯವರ ಸಪೋರ್ಟ್ ಯಾವುದೇ ಕೆಲಸ ನಾವು ಮಾಡುವಾಗ ಕೂಡ ಮನೆಯವರ ಸಪೋರ್ಟ್ ಅಷ್ಟೇ ಮುಖ್ಯ ಆಗ್ತದೆ. ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯವರ ಸಪೋರ್ಟ್ ಯಾವ ರೀತಿ ಇರುತ್ತೆ ಅಥವಾ ನಿಮ್ಮ ಮನೆಯವರ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ? ನಮ್ಮ ಕುಟುಂಬದಲ್ಲಿ ನಾವಿರೋದೇ ಒಟ್ಟಿಗೆ 4 ಜನ, ನಾನು ಮತ್ತು ಧರ್ಮಪತ್ನಿ ಮತ್ತು ಮಗಳು. ಈಗ ಅವರದ್ದು ಮಗಳಿಗೆ ಮದುವೆ ಆಗಿ ಅವರನ್ನು ಕೊಟ್ಟಿದ್ರು, ಮದುವೆ ಆಗಿದೆ. ಮತ್ತು ಮಗನಿಗೆ ಮದುವೆ ಆಗಿ ಅವರು ಹೊರ ದೇಶದಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸ್ತಾರೆ. ಓಕೆ, ಅವರವರ ಲೈಫಲ್ಲಿ ಅವ್ರು ಸೆಟ್ಲ್ ಆಗಿರುವಂಥ. ನಾವಿಬ್ಬರೇ ಇರೋದು ಈಗ. ಓಕೆ, ಮೂಲತಃ ನೀವು ಎಲ್ಲಿಯವರು ಸರ್? ಸುಬ್ರಹ್ಮಣ್ಯದವರೇನಾ? ನಾವು ಎಡನೀರು ಮಠದಲ್ಲಿ ನಮ್ಮ ತಂದೆಯವರು ಕರ್ತವ್ಯದಲ್ಲಿದ್ದರು. ಅಲ್ಲಿಂದ ಮತ್ತೆ ಏನೋ ಸಮಸ್ಯೆ ಆಗಿ ನಾವು ಈ ಕಡೆ ದಕ್ಷಿಣ ಕನ್ನಡ ಸುಳ್ಯಕ್ಕೆ ಬಂದು ಕಾಂತಮಂಗಲ ಇದರಲ್ಲಿ ಅಲ್ಲಿ ಒಂದು 7ನೇ ಕ್ಲಾಸ್ನವರೆಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಕಾಂತಮಂಗಲ ಹಿರಿಯ ಪ್ರಾಥಮಿಕ ಶಾಲೆ. ನಂತರ ಬೆಳ್ತಂಗಡಿಗೆ ಹೋದವು. ಬೆಳ್ತಂಗಡಿಯಲ್ಲಿ ಜೂನಿಯರ್ ಕಾಲೇಜಿಂದ 10ನೇ ಕ್ಲಾಸ್ನವರೆಗೆ ವಿದ್ಯಾಭ್ಯಾಸ ಮಾಡಿ ನಂತರ ಉದ್ಯೋಗ ಇಲ್ಲದೆ ನಾನು ಪುಣೆಗೆ ಹೋದೆ. ಒಂದು 9 ವರ್ಷ ಪುಣೆಯಲ್ಲಿದ್ದೆ.
ಅಲ್ಲಿ ಕರ್ತವ್ಯ ನಿರ್ವಹಿಸ್ಕೊಂಡು ಮತ್ತೆ ವಿವಾಹ ಆಯಿತು. ವಿವಾಹದ ನನ್ನ ಭಾವನವರು ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಕೆಲಸಕ್ಕೆ 91ನೇ ಇಸವಿಯಲ್ಲಿ ಸೇರಿಸಿದರು. 91ರಿಂದ ಈಗ 2025ರವರೆಗೂ ಅಲ್ಲೇ ಇದ್ದೆ. ಆಮೇಲೆ ನನಗೆ ಸಾಧಾರಣ ಅಲ್ಲಿದ್ದು ಒಂದೆರಡು ಭಾಷೆ ಗೊತ್ತಿದೆ. ಮತ್ತು ನಮ್ಮ ಈ ತುಳು ಭಾಷೆ ಇದು ಉಂಟು ಹೇಗಿದ್ದೆ, ಮಲಯಾಳ, ಸ್ವಲ್ಪ ತಮಿಳು, ತೆಲುಗು ಇದೆಲ್ಲ ಭಾಷೆಯಲ್ಲಿ ಎಲ್ಲರಿಗೂ ಅಭಿಪ್ರಾಯ ಹೇಳಲಿಕ್ಕೆ ಅಷ್ಟು ಗೊತ್ತಿದೆ. ಬೇರೆ ಬೇರೆ ಊರಿಂದ ಬಂದರೂ ಕೂಡ ಮಾತಾಡ್ಬೋದು. ಸರ್, ಈಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಲ್ಲ ಸೇವೆಗಳು ಕೂಡ ವಿಶೇಷ ಸೇವೆ ಅಂತ ಹೇಳ್ತಾರೆ. ಆದರೆ ಆ ಎಲ್ಲ ವಿಶೇಷ ಸೇವೆಗಳಲ್ಲಿ ತುಂಬ ವಿಶೇಷವಾಗಿರೋ ಅಥವಾ ವಿಶಿಷ್ಟವಾದ ಸೇವೆ ಯಾವುದು ಅಂತ ನಿಮ್ಮ ಪ್ರಕಾರ? ನಮ್ಮ ಕ್ಷೇತ್ರದಲ್ಲಿ ವರ್ಷಕ್ಕೊಮ್ಮೆ ಅಂದರೆ ಚಂಪಾಷಷ್ಠಿ ಲಕ್ಷದೀಪದಿಂದ ಕುಮಾರಧಾರ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನದ ಒಳಗೆವರೆಗೆ ಉರುಳು ಸೇವೆ ಮಾಡುವಂಥದ್ದು ಅವರ ಇಚ್ಛೆ ಅಂತೆ, ಹೇಳುವುದಲ್ಲ, ಅವರ ಇಚ್ಛೆ ಅಂತೆ ಮಾಡ್ತಾರೆ. ಇನ್ನೊಂದು ಎಡೆಸ್ಥಾನ ಅಂತ ಇದೆ ಈಗ, ಅದು ಚಂಪಾಷಷ್ಠಿಯ ದಿವಸ ಅಂದರೆ 3 ದಿವಸ ಇರ್ತದೆ, ಚೌತಿ, ಪಂಚಮಿ, ಷಷ್ಠಿ. ಆಮೇಲೆ ಕಿರುಷಷ್ಠಿಯ ಹೊತ್ತು ನಮ್ಮ ಇದರಲ್ಲಿ ಎಡೆಸ್ಥಾನ ದೇವಸ್ಥಾನದ ಒಳಗಡೆ ದೇವರಿಗೆ ಮಾಡಿದಂಥ ನೈವೇದ್ಯವನ್ನು ಬಡಿಸಿ ಅದರಲ್ಲಿ ದನಗಳನ್ನು ಗೋವುಗಳನ್ನು ತಿನ್ನಿಸಿ ಅದರ ಮೇಲೆ ಭಕ್ತಾದಿಗಳು ಉರುಳು ಸೇವೆ ಮಾಡುವಂಥ ಪದ್ಧತಿ ಇದೆ. ಎಡೆಸ್ಥಾನ ಅವರ ಇಚ್ಛೆ ಇದ್ದರೆ ಅಷ್ಟೇ, ಅದು ಷಷ್ಠಿ ಟೈಮಲ್ಲಿ ಮಾತ್ರ ಭಕ್ತಾದಿಗಳ ಇಚ್ಛೆ ಇದ್ದರೆ ಮಾತ್ರ. ನಾವು ದೇವಸ್ಥಾನದವರು ಯಾರು ಅದ್ರ ಬಗ್ಗೆ ಯಾರಿಗೆ ಒಂದು ಸೇವೆ ಕೊಡಬೇಕು ಅಂತ ಇಚ್ಛೆ ಇದ್ರೆ ಅವರು ಷಷ್ಠಿ ಟೈಮಲ್ಲಿ ಬಂದರೆ ಆಯ್ತು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ದೇವಳದ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಒಂದು ಸೇವೆ ಅಂದರೆ ದೇವಳದಲ್ಲಿ ನೀವು ಕಾರ್ಯನಿರ್ವಹಿಸ್ತಿರೋ ಬಗ್ಗೆ ಇರ್ಬೋದು, ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹಲವಾರು ವರ್ಷಗಳಿಂದ ವಿವಿಧ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿ ಸರಳ ಸಜ್ಜನ ವ್ಯಕ್ತಿ ಅಂತಲೇ ಹೆಸರುವಾಸಿಯಾಗಿರುವಂಥ ಬಿ ಜಯರಾಮ್ ರಾವ್ರಂಥ ವ್ಯಕ್ತಿಗಳನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಗುರುತಿಸುವಂಥ ಕೆಲಸ ಆಗಬೇಕು ಅಂತ ಹೇಳ್ತಾ ಇವತ್ತಿನ ದೈವದೇವರು ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.